ತೆಂಗಿನ ನೀರನ್ನು ಬೇಸಿಗೆಯಲ್ಲಿ ಆರೋಗ್ಯಕರ ಮತ್ತು ತಂಪಾಗಿಸುವ ಪಾನೀಯವೆಂದು ಪರಿಗಣಿಸಲಾಗುತ್ತದೆ. ಜನರು ವಿಶೇಷವಾಗಿ ಕಡಲತೀರಗಳು ಮತ್ತು ರಜಾತಾಣಗಳಲ್ಲಿ ಇದನ್ನು ತುಂಬಾ ಇಷ್ಟಪಡುತ್ತಾರೆ. ಆದರೆ ಈ ಆರೋಗ್ಯಕರ ಪಾನೀಯವು ನಿಮ್ಮ ಜೀವಕ್ಕೆ ಅಪಾಯಕಾರಿಯಾದರೆ ಹೇಗೆ? ಹೌದು, ಈಗ ತೆಂಗಿನ ನೀರು ಕುಡಿದ ನಂತರ ವ್ಯಕ್ತಿಯೊಬ್ಬ ಮೆದುಳಿಗೆ ಹಾನಿಯಾಗಿ ಸಾವನ್ನಪ್ಪಿದ ಆಘಾತಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ವಾಸ್ತವವಾಗಿ 69 ವರ್ಷದ ಡ್ಯಾನಿಶ್ ವ್ಯಕ್ತಿಯೊಬ್ಬರು ಹಳೆಯ ತೆಂಗಿನಕಾಯಿ ನೀರನ್ನು ಸೇವಿಸಿದರು. ನಂತರ ಅವರ ಆರೋಗ್ಯವು ಕೆಲವೇ ಗಂಟೆಗಳಲ್ಲಿ ಕ್ಷೀಣಿಸಲು ಪ್ರಾರಂಭಿಸಿತು. ಅವರು 26 ಗಂಟೆಗಳಲ್ಲಿ ನಿಧನರಾಗಿದ್ದಾರೆ. ವರದಿಗಳ ಪ್ರಕಾರ ಈ ವ್ಯಕ್ತಿ ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸದ 1 ತಿಂಗಳ ಹಳೆಯ ತೆಂಗಿನ ನೀರನ್ನು ಕುಡಿದು ಸಾವನ್ನಪ್ಪಿದ ಎನ್ನಲಾಗಿದೆ. ತೆಂಗಿನಕಾಯಿಯ ರುಚಿ ವಿಚಿತ್ರವೆನಿಸಿದ ಕಾರಣ ಅವನು ಅದನ್ನು ಹೆಚ್ಚನ್ನು ಕುಡಿಯಲಿಲ್ಲ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಕುಡಿದಾಗ ಅವನ ದೇಹದಲ್ಲಿ ಮಾರಕ ಶಿಲೀಂಧ್ರ ಸೋಂಕು ಉಂಟಾಯಿತು. ಇದಾದ ನಂತರ ಅವನಿಗೆ ವಾಂತಿ, ಬೆವರು ಶುರುವಾಗಿದೆ. ಆಗ ಅವನು ಸಮತೋಲನ ಕಳೆದುಕೊಂಡಿದ್ದು ಮತ್ತು ಅವನ ಮುಖವು ಬಿಳಿಚಿಕೊಂಡಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ ನಂತರ ಅವರ ಮೆದುಳು ತೀವ್ರವಾಗಿ ಊದಿಕೊಂಡಿರುವುದನ್ನು ವೈದ್ಯರು ಕಂಡುಕೊಂಡಿದ್ದಾರೆ ಮತ್ತು 26 ಗಂಟೆಗಳ ನಂತರದಲ್ಲಿ ಅವನ ಮೆದುಳು ನಿಷ್ಕ್ರಿಯಗೊಂಡು ಆತನು ಇಹಲೋಕ ತ್ಯಜಿಸಿದನು ಎಂದು ವೈದ್ಯರು ಘೋಷಿಸಿದರು. ಈ ಅಪಾಯಕಾರಿ ಸೋಂಕು ಸಂಭವಿಸಿದ್ದಾದರೂ ಹೇಗೆ ಎಂದರೆ, ಅಧ್ಯಯನದ ಪ್ರಕಾರ ತೆಂಗಿನಕಾಯಿಯನ್ನು ಕಡಿಮೆ ತಾಪಮಾನದಲ್ಲಿ ಅಂದರೆ 4 ರಿಂದ 5 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಸಂಗ್ರಹಿಸುವುದು ಸೂಕ್ತ. ಆದರೆ ಈ ತೆಂಗಿನಕಾಯಿಯನ್ನ ಕೋಣೆಯ ಉಷ್ಣಾಂಶದಲ್ಲಿ ಸುಮಾರು 1 ತಿಂಗಳ ಕಾಲ ಇಡಲಾಗಿತ್ತು. ಇದು ಅದರಲ್ಲಿ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಕಾರಣವಾಯಿತು. ರೋಗಿಯು ತೆಂಗಿನಕಾಯಿಯನ್ನು ತೆರೆದಾಗ ಅದರ ಒಳಭಾಗವು ಜಿಗುಟಾಗಿ ಕೊಳೆತಿತ್ತು. ಇದು ಅದು ಕೆಟ್ಟು ಹೋಗಿದೆ ಮತ್ತು ಅಪಾಯಕಾರಿ ಬ್ಯಾಕ್ಟೀರಿಯಾವನ್ನು ಹೊಂದಿದೆ ಎಂದು ಸಾಬೀತುಪಡಿಸಿತು ಎಂದು ವರದಿಯಲ್ಲಿ ಹೇಳಲಾಗಿದೆ.